ಅಂತೂ ಇಂತೂ ಹಂಪಿ ರೈಡ್ ಅಂತ ಫಿಕ್ಸ್ ಆಗಿ ಹೊರಟಿದ್ದೀವಿ. ಈಗ ಮನೆಯಿಂದ ಬಂದುಬಿಟ್ಟು ನಾನು ಮನು ಹೊರಟಿದ್ದೀವಿ. ನೆಕ್ಸ್ಟು ಇನ್ನು ಬಾಯ್ಸ್ ಇನ್ನೂ ಎದ್ದಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಪಾಯಿಂಟಿಗೆ ಹೋಗ್ಬಿಟ್ಟು ಒಂದು ಗಣೇಶನ ಟೆಂಪಲ್ ಇದೆ, ಗಣೇಶನ ಟೆಂಪಲ್ ಹತ್ರ ಹೋಗಿ ಒಂದು ದೃಷ್ಟಿ ತೆಗೆದ್ಬಿಟ್ಟು ಗಾಡಿಗೆ ದೇವರೇ ಒಳ್ಳೇದು ಮಾಡಿಬಿಡಪ್ಪ, ಯಾವುದೂ ವಿಘ್ನ ಏನು ಬರ್ದಿದ್ದಂಗೆ ಕಾಪಾಡಪ್ಪ ಅಂತ ವಿಘ್ನೇಶ್ವರ ಅಂತ ಒಂದು ಕೈ ಮುಗ್ಬಿಟ್ಟು ಮುಂದಿನ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನಮ್ಮದು ಪ್ಲ್ಯಾನ್ ಇರೋದು ಹಂಪಿಗೆ ಟ್ರಾವೆಲ್ ಮಾಡಬೇಕು ಅಂತ ಇವತ್ತು. ಸೊ ಓವರ್ ಆಲ್ ಪ್ಲ್ಯಾನ್ ಏನಂದರೆ ನಮ್ಮದ್ರಲ್ಲಿ ಇಲ್ಲಿಂದ ಫಸ್ಟ್ ಇವತ್ತು ಹಂಪಿಗೆ ಹೋಗ್ತೀವಿ. ಹಂಪಿಯಿಂದ ನೆಕ್ಸ್ಟು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಅದಕ್ಕಿಂತ ಫಸ್ಟ್ ಹಂಪಿಲೇ ನಾವು, ಹಂಪಿ ಅಂದರೆ ಲೈಕ್ ಹಂಪಿಲಿ ಸುತ್ತಮುತ್ತ ಏನೇನಿದೆ ಎಲ್ಲದನ್ನು ನೋಡ್ಕೊತೀವಿ. ಅದಾದಮೇಲೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ, ಜೈ ಶ್ರೀರಾಮ್ ಅಂತ ಒಂದು ಕೈ ಮುಗಿದ್ಬಿಡ್ತೀವಿ. ನೆಕ್ಸ್ಟು ಬಂದು ಎರಡು ಮುಗಿಸ್ಕೊಂಡು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮುಗಿಸ್ತೀವಿ. ಆಫ್ಟರ್ವರ್ಡ್ಸ್ ನಾವು ದಾಂಡೇಲಿಗೆ ಹೋಗ್ಬೇಕಂತ ಇದ್ದೀವಿ. ದಾಂಡೇಲಿಲಿ ಆಲ್ಮೋಸ್ಟ್ 2 days ಆಗುತ್ತೆ. ರಾಫ್ಟಿಂಗು ಅದು ಇದು ಆ್ಯಕ್ಟಿವಿಟೀಸ್ ಏನಿದೆ ಎಲ್ಲ ಮಾಡಿಬಿಟ್ಟು ರೈಡ್ ಮಾಡಿರೋ ಖುಷಿಗೆ ಒಂದಿನ ಕುತ್ಕೊಂಡು ಚಿಲ್ ಮಾಡಿಬಿಟ್ಟು ಬಂದುಬಿಡೋದು ಗುರು ಬ್ಯಾಂಗ್ಳೂರಿಗೆ. ಇದಿಷ್ಟೇ ನಮ್ಮ ಪ್ಲ್ಯಾನ್ ಇರೋದು. ಸೊ ಇವತ್ತು ನಮ್ಮ ಡೆಸ್ಟಿನೇಷನ್ ಇರೋದು ಏನಂದರೆ ಫಸ್ಟ್ ಇಲ್ಲಿಂದ ಸಾನಾಪುರ ಲೇಕ್ ಹೋಗಬೇಕು. ಸಾನಾಪುರ ಲೇಕಿಂದ ನಾವು ಜಾಸ್ಟಲ್ ಬುಕ್ ಆಗಿದೆ, ಸೀದಾ ಜಾಸ್ಟಲ್ಗೆ ಹೋಗಬೇಕು. ಗ್ಯಾಸ್ ಕಡಿನ ಇದು ಈ ಕಡೆ ಬರೋ ಯಾಕೆ ಗ್ಯಾಸ್ ಹಾಕ್ತಾರ ನಾವು ಬೈಕಿಗೆ. ಎಷ್ಟ್ ಕಡೆ ಓಡಿಸ್ತಾರ? ನಾರ್ಮಲ್ ಇಲ್ವಾ? ಫ್ಯೂಲ್ ಬಂಕಲ್ಲಿ ಪೆಟ್ರೋಲ್ ಬಂಕಲ್ಲಿ ಪವರ್ ಪೆಟ್ರೋಲ್ ಇದೆ ಅಂತ, ನಾರ್ಮಲ್ ಪೆಟ್ರೋಲ್ ಇಲ್ಲ ಅಂತ. ಸೊ ಮುಂದೆ ಇನ್ನೊಂದು 6 ಕಿಲೋಮೀಟರ್ ಇಲ್ಲಿದ್ದೀನಿ ಅಲ್ಲಲ್ಲ. ಈಗ ನೆಕ್ಸ್ಟ್ ಒಂದು 6 ಕಿಲೋಮೀಟರ್ ಆದ್ಮೇಲೆ ಇನ್ನೊಂದು ಫ್ಯೂಲ್ ಹಾಕ್ಸ್ಬಿಟ್ಟು ಫುಲ್ ಮಾಡ್ಬಿಡೋಣ. ಯಾಕೋ ಬೆಳ್ಳಗಾಗ್ಬಿಡುತ್ತೆ ಮುಟ್ಟ ತಕ್ಷಣ. ಕತ್ಲಿ ತಕೊಂಡು ಇಲ್ಲಿ ನೋಡ್ಕೊಂಬಿಡ. ಫುಲ್ ಟ್ಯಾಂಕ್ ಮಾಡಿ. ಒರಿಜಿನಲ್ AGV ಮಗ, ಏನ್ ಹಿಂಗೆ ಹೇಳ್ತೀಯಾ? ವಿಂಡ್ ನಾಯ್ಸ್ ಎಲ್ಲ ಅವಾಗ ವೆಂಟಿಲೇಷನ್ ಬೇಡನಾ, ಉಸಿರಾಡಕ್ಕಂತ ಕೊಡ್ತಾರಪ್ಪ. ಹ್ಞೂ ಅವೆಲ್ಲ ಹ್ಯಾಂಡ್ ಮೇಡ್ ಮಗ. ಓ ಮಗ ಎಲ್ಲ ಓಕೆ, ಪರ್ಸೆಲ್ ಇದೆ ಅನ್ನೋದೇ ಗೊತ್ತಿಲ್ಲಲ್ಲೋ. ಸ್ವಲ್ಪ ಐತಿ, ಸಾಕು ಸಾಕು ಸಾಕು. ಹಾಂ ರೌಂಡಪ್ಪ 920 ರೂಪಾಯಿನಾ ಮಾಡಿ? ಫ್ರೀನಾ ಅದು? 920 ರೂಪಾಯಿ ಆಗುತ್ತೆ ಅಷ್ಟೇ. ಹಂಗನಾ? ಇಲ್ಲ ಮಗ, ಫುಲ್ ಹಾಕ್ಸ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಹಾಕ್ಸ್ತಾ ಇದ್ದೀನಿ. ಬಡವ್ರ ಅಂಶ ಅಂತ ತೋರಿಸ್ಕೊಬೇಕು. ಅವನೇ ರಾಕಿನೇ. ಎಷ್ಟಾಯ್ತಣ್ಣ? 920. ನಾಳೆ ಬಂದು ಕೊಡ್ಬೋದಾ? ತಾಳೋ, ಕಾರ್ಡೆಲ್ಲ ತೆಗಿಬೇಕು, ಈಗ ಬ್ಯಾಗೆಲ್ಲ ಬಿಚ್ಚಬೇಕು. ಅಯ್ಯವ ಅಣ್ಣ, ಟ್ಯಾಪ್ ಮಿಷನ್ನು. ಹಾಂ ಮತ್ತೇನಿದೆ? ಓ ಇದು ಮುಷ್ಕಿಲ್ ಆಯ್ತು ಬಿಡು, ಮಾಡ್ತೀನಿ. ನನ್ನ ಹತ್ರ ಇದೆ ಮಗ, ಕ್ಯಾಶ್ ಇದೆ. ಅವ್ನು ಏನು ಮಾತಾಡ್ತಾ ಇದ್ದಾನು ಮಗ? ಯಾಕೋ ನುಗ್ತಾ ಇಲ್ಲ, ಗ್ರೀಸ್ ತೊಗೊಂಬರ್ತೀಯಾ? ಅಯ್ಯೋ ಡಬಲ್ ಮೀನಿಂಗು ಸರ್.
ಒಂದು ಪಾಯಿಂಟ್ ಕಮ್ಮಿ ಇದೆ ಸಾಕಲ್ವಾ? ಫುಲ್ ಹಾಕ್ಬಿಡಲ್ಲ, ಫುಲ್ ಹಾಕ್ಬೇಡ. 1020 ಹಾಕ್ಬಿಡಿ. ಬರ್ತಾನೆ ಬೆಳಿಗ್ಗೆ 500 ಆಗ್ತದೆ. ಹೌದಾ? ಅಂದ್ರೆ ನಿಂದು ತುಳುಕ್ಸೋ ಅಣ್ಣ, ಮೇಲಿಂದ ಒಂಚೂರು ಹೊಯ್ರಿ ಅಣ್ಣ, ಮೇಲಿಂದ ಒಂಚೂರು ಇದೆ. ಸರಿ ಹಾಕ್ತೀನಿ. 1 2 3 ಇದೇನು ಹುಚ್ಚ ಇದ್ದಂಗೆ ಹೋಯ್ತು, ಜೋರಾಗಿ ಬಿಡ್ಬೇಕು ತಾನೆ. ಹಂಗ ಫೋನ್ ಪೇ ಆಯ್ತಾ? ಹೇಯ್, ರೀಲ್ಸ್ ಮಾಡಕ್ಕೆ ನನ್ನ ಮಗನ ನೋಡಿ ಹಿಂಗೆ ಗನ್ ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ ಫ್ಯೂಲ್ ಹಾಕ್ಸ್ಕೊಂಡ್ಮೇಲೆ. ಅವನಿಗೇನೋ ಕನೆಕ್ಟ್ ಆಗಿರೋದು ಅವನಿಗೆ ಗೊತ್ತಿಲ್ಲ. ಇನ್ನು ಹೆಂಗೋ ಮುಂದೊಂದು ಜೀವನ. ಬರ್ತಾ ಇದೆಯಾ? ದೇವರನ್ಗೆ ಆಯುಷ್ ಎಲ್ಲ ಕೊಟ್ಟು ಇಡ್ಲಿ ಹೆಂಗೆ ಅನ್ನಂಗೆ ಈಗ ಟೀ ಕುಡ್ಬಿಟ್ಟು ಒಂದ್ಸಿದ್ರೆ ತಗೊಂಡು ನೋಡ್ಬಿಡೋಣ. ಬರಕ್ಕಿಲ್ಲ ನಾ ಬಿಡಕ್ಕಿಲ್ಲ. ಆಟೋ ಆನ್ ಮಾಡ್ಕೋ, ಸೌಂಡ್ ಫ್ಲಕ್ಚುಯೇಷನ್ ಚೆನ್ನಾಗಿದೆ. ಫುಲ್ಲು ಸಾಂಗ್ ಕೇಳ್ಕೊಂಡು ಹೋಗೋಣ. ಮಧುರವಾದ ಎಂ ಸುಬ್ಬಲಕ್ಷ್ಮಿ ಕಂಠ. ಅಯ್ಯಯ್ಯೋ, ಬಗ್ಗಿದ್ ವಿವೇಕ್ ಬೈ ಸೊಂಟ, ಎರಡು ಬೇಡ ನಮಗೆ. ಕೊಡು ಬ್ಯಾಗ್ ಕೊಡು. ಓಕೆ, ಬನ್ನಿ ಹೊರಡೋಣ. ಸೊ ಶಿರಾದಿಂದ ತಿಂಡಿ ತಿನ್ಕೊಂಡು ಈಗ ಬ್ಯಾಕ್ ಟು ಮತ್ತೆ ರೈಡ್ ಕಂಟಿನ್ಯೂ ಮಾಡೋಣ ಅಂತ. ಇನ್ನು ಆಲ್ಮೋಸ್ಟ್ ನಮಗೆ ಗೊತ್ತಿದ್ದಂಗೆ ಇನ್ನು 200 ಚೇಂಜ್ ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕಿದೆ. ಸೊ ಆಲ್ಮೋಸ್ಟ್ ಎಲ್ಲ ಸೆಟಪ್ ಓಕೆ. ಬಟ್ ನಂದೊಂದೇ ನಂಬರ್ ಪ್ಲೇಟು ಹಾಲು ಕಚ್ಕೊಂಡಿರೋದು. ನೋಡಪ್ಪ, ಬ್ರೇಕ್ ಲೈಟ್ ಗೊತ್ತಾಗತ್ತೋ ಇಲ್ಲ ಗೊತ್ತಿಲ್ಲ. ಎಲ್ಲಿಗೆ ಟ್ಯಾಗ್ ಹೊಡಿಯೋಣ ಅಂತಲೂ ಗೊತ್ತಾಗ್ತಿಲ್ಲ, ಕಟ್ಟೆ ಆಗ್ಬಿಟ್ಟಿದೆ. ಹಾಕ್ಬೇಡ. ಬ್ಯಾಗಲ್ಲಿ ಒಂದು ಟ್ಯಾಗ್ ತಕ್ಕೊಡು, ಮೇನ್ ಜಿಪ್ಪಲ್ಲಿದೆ ನೋಡು. ತಿಂಡಿ ತಿಂದ್ಯಾ? ಒಂದೇ ಸಾಕು. ಏಯ್, ನಂಬರ್ ಪ್ಲೇಟೆಲ್ಲ ಹೋಗ್ಬಿಟ್ಟು ಒದ್ದಾಡ್ಕೊಂಡು ಆಲ್ಟ್ರೇಷನ್ ಕೆಲಸ ಮಾಡೋದಾಯ್ತಲ್ಲಪ್ಪ. ಬರ್ತಾ ಇಲ್ಲ. ತಳ್ಳಿ, ಇಲ್ಲಿಂದ ಇಲ್ಲಿಗೆ ಒಂದು ಟ್ಯಾಗ್ ಹಾಕ್ಬಿಡ್ತೀನಿ. ಬ್ರೇಕ್ ಲೈಟೇ ಗೊತ್ತಾಗಲ್ಲ ಹಿಂದೆ ಇರೋರಿಗೆ. ಏಪ್ಪ, ಏನೋ ಒಂದು ಗಿಮಿಕ್ ಮಾಡ್ಕೊಂಡಿದ್ವಿ. ಹೋಗಪ್ಪ, ನಂಬರ್ ಪ್ಲೇಟ್ ಇಲ್ಲ ಅಂದರೆ ನೋಡೋಕ್ಕೆ ಮಜಾ ಇಲ್ಲ. ಅಮ್ಮ,
ಅಷ್ಟೆಲ್ಲ ತುಂಬ ಕ್ಲಿಯರಾಗಿ ಹೇಳಿದ್ವಿ ಎಲ್ಲೆಲ್ಲೋ ಕತ್ ನುಗ್ಗಿಸ್ಬೇಡಿ ಅಂತ. ರಾತ್ರಿ ಮೈಸೂರಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಕತ್ ನುಗ್ಗಿಸ್ಕೊ ಬಂದ್ಬಿಟ್ಟು ಎಲ್ಲಿ ಕತ್ ಸರಿಲ್ಲ ಅನ್ನೋದು, ಎಲ್ಲಿ ಬಂದು ಅಮೃತಾಂಜನ್ ಹಚ್ಚೋದು. ಹಾಂ, ಏನು ಅನ್ನಿಸ್ತಿದೆ? ಹಾಂ, ಅವಸ್ಥೆ ನೋಡೋಕ್ಕಾಗ್ತಿಲ್ಲಪ್ಪ. ಮೊಯ್ನೆ ಅಲ್ಲ, ನಿಮಗೆ ಕತ್ ನೋವು ಅಂತ ಮೊದಲೇ ಗೊತ್ತಾಗ್ತಿತ್ತಾ? ಅದಕ್ಕೆ ತೊಗೊಂಬಂದಿದ್ದ ಅದನ್ನು? ಹ್ಞೂ, ಅದು ಬಿಟ್ಟರೆ ಇವಾಗ ಕತ್ ನೋವು ಐತಲ್ಲ. ಅಲ್ಲ ಬೈ, ಜಾಕೆಟ್ ವಾರಂಟಿ ಕಾರ್ಡ್ ಎಲ್ಲ ಮನೇಲಿ ಇಟ್ಟು ಬಂದರೆ ನಡೆಯುತ್ತೆ ಬೈ, ಅದೇನು ಕ್ಯಾರಿ ಮಾಡ್ಬೇಕನ್ನೋದೇನಿಲ್ಲ. ಎಲ್ಲ ಒಳಗಡೆನೇ ಐತೆ. ಮತ್ತೆ ಏನಂತೀರಕ್ಕೆ? ಎಲ್ಲ ನಾನೇ ಹೇಳಿದ್ರೆ ನೀನೇನು ಹೇಳ್ತೀಯೋ ಅದನ್ನ ಹೇಳು. ಮಾಡೋದಷ್ಟೇ, ಹೇಳೋದೇನಿಲ್ಲ. ಮಾಡೋದಷ್ಟೇ. ಅಲೋಡ್ ಮಾಡಿ ಹೆಂಗೈತಲ್ಲಿ. ಒಬ್ಬ ಮಾಡಿಬಿಟ್ಟೆ ಕೈ ಕತ್ ಮುರ್ಕೊ ಬಂದಾನೆ, ನೀನು ಬೇರೆ. ಅವ್ನು ನೋಡು, ಒಂದು ಬೀಜನೂ ಹೋಗಿದೆಯಂತೆ. ಹೆಂಗಾಯ್ತು ಬೈ ಬೀಜ ಹೋಗಿದ್ಮೇಲೆ? ಅವನಿಗೆ ನೋಡು, ಆ ಆರ್ಸಿ ಮೇಲೆ ಕಣ್ಣು ಅವನಿಗೆ ನೋಡು, ಅವನು ಅವಾಗಿಂದ ಹಂಗೇನ ಮತ್ತೆ 8,000 ಕೊಟ್ಬಿಟ್ಟು ಸ್ಟಿಕ್ಕರ್ ಮಾಡಿಸೋನೆ, ಮತ್ತೆ ಇದಕ್ಕೆ ಅವ್ನು ನೋಡಿಲ್ಲ ಅಂದರೆ ಮತ್ತೆ ಮರ್ಯಾದೆ ಆಗಲ್ಲನ. ಯಾವ್ದು ಬ್ಲ್ಯಾಕ್ ಕಲರ್ ಇದೆ, ಇದು ಯಾವುದೋ ಒಂಥರ ಕಲರ್ ಇದೆ, ಎಲ್ಲ ಕಲರ್ ಇದೆ ಮಗ. ಹುಡ್ಕಕ್ಕೆ ಹೋದರೆ ನೀವು ಹೋಗಿ ವಾಪಸ್ ಬರ್ತೀರಾ. ರೆಡ್ ಇದೆ, ವೈಟ್ ಇದೆ. ಓಕೆ, ವಿಲ್ ಸ್ಟಾರ್ಟ್, ವಿಲ್ ಮೂವ್. ಸೊ ಡ್ರೋನ್ ಶಾಟ್ ಅಂತ ಹೇಳಿ ಒಂದು ಸೀದಾ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊತಾ ಇದ್ವಿ. ಸರ್, ಫಿಟ್ ಬ್ರೇಕ್ ಹಾಕಿದ್ವಿ, ಈಗ ತೆಗಿದ್ವಿ, ಈಗ ಹೊರಟ್ವಿ ನಾವು. ಸರಿ, ಎಲ್ಲ ಹೊರಟ್ವಿ, ಈಗ ನಿಲ್ಸಲ್ಲ ಏನು. ಸರಿ ಸರಿ, ಎತ್ತಿ 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 ಹೊರಡೋಣ. ಅಷ್ಟೇ, ಹೊರಟ್ವಿ. ಕಾರಣ ಹೇಳ್ಬಾರ್ದು. ಅವ್ರು ಹೇಳಿದ್ದಾರೆ ಸೆಲ್ಫಿ ತೊಗೊಬಾರ್ದಂತೆ ರಾಕಿ. ಹಾಂ, ಒಳ್ಳೆ ಟೈಮಿಗೆ ಇಳಿಸಿದ್ದೀವಿ, ಹಾಕಿದ್ರೆ ಹಾಕೊಂಡ್ಬಿಡ್ತಿದ್ದ. ಅದೇ ಅವನು ಹೇಳಿದ್ದು ಡ್ರೋನೆಲ್ಲ ತೆಗಿಬೋದು ಬ್ರೋ, ಸೆಲ್ಫಿ ತೆಗಿಬಾರ್ದು ಅಷ್ಟೇ. ಅವ್ನು ಯಾರು, ಅವನು ಹೊಟ್ಟೆಗೆ ಅನ್ನ ತಿಂತಾನೆ, ಇಡ್ಲಿ ತಿನ್ಕೊಂಬಂದೇನೋ ಅಲ್ಲಿ. ಓಕೆ, ಇನ್ನೂ ತುಂಬ ತಿರೋದು ಒಳ್ಳೇದಲ್ಲ, ಹೊರಡೋಣ.
ಏನೋ ಅಂದೆ ಏನು ಮಾವ ಇನ್ಮೇಲೆ ಎಮ್ ಎಲ್ ಎ ಎಲ್ಲ ಬ್ಯಾಗ ನೋಡ್ಕೊಂತಾರೆ ತೊಂದರೆ ಇಲ್ಲ. ಹೌದಾ ನಿಮ್ಮ ಮಾವ ಮಾವ ಏನು ನಿಮ್ಮ ಮಾವ ಇನ್ಮೇಲೆ ಅಂತಲ್ಲ. ನಿಮ್ಮ ಮಾವ ಎಮ್ ಎಲ್ ಎ ಅವ್ನ ಮಾವ ಎಮ್ ಎಲ್ ಎ ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಎಂತ ಇಲ್ಲ ತೊಂದರೆ ಇಲ್ಲ ಪಂಕಜ ಬ್ರೋ ಹಾಳು ಮಾಡ್ಬಿಟ್ಟು ಲಿರಿಕ್ಸ್ ಯಾವುದಾದ್ರು ಟೆಸ್ಟಿಂಗ್ ಇನ್ನು ಟೆಸ್ಟಿಂಗ್ ಎಲ್ಲ ಇದೆಯಲ್ಲ